ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಈ ದಿನ ನಾನು TET ನೋಟಿಫಿಕೇಷನ್ ಯಾವಾಗ ಆಗ್ಬೋದು, ಆಮೇಲೆ ಈ ಸರಿ TET ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ದಟ್ ಮೀನ್ಸ್ ಆಫ್ಲೈನ್ ಇರುತ್ತೋ ಅಥವಾ ಆನ್ಲೈನ್ ಇರುತ್ತೋ, ಆಮೇಲೆ ಯಾರೆಲ್ಲ TET ಎಕ್ಸಾಮನ್ನು ಬರೀಬೋದು. ಸೊ ಯೂಶಲಿ B.Ed ಫಸ್ಟ್ ಇಯರ್ಲಿರೋರಿಗೆ ಒಂಥರ ಇರುತ್ತೆ, ಸೆಕೆಂಡ್ ಇಯರ್ಲಿರೋರಿಗೆ 2 ಪೇಪರ್ಗೆ ಅವಕಾಶ ಇರುತ್ತೆ. ಸೊ ಅವೆಲ್ಲ ಮಾಹಿತಿಯನ್ನು ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್. ಸೊ ನಾನು ಮೊದಲೇ ಹೇಳಿದಾಗೆ ಈ ಸರಿ TET ನೋಟಿಫಿಕೇಶನ್ ಬಂದು ಇನ್ನೊಂದು 2 ಮಂತ್ಸಲ್ಲಿ 100% ನೋಟಿಫಿಕೇಶನ್ ಆಗುತ್ತೆ. ಅದು ಈ ದಿನ ಬಂದಿರುವಂಥ ಅಧಿಕೃತ ಮಾಹಿತಿ ಅದು. ಸೊ TET ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ಸ್ನೇಹಿತರೆ, ನೀವು ಆಲ್ಮೋಸ್ಟ್ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆದ ಹಾಗೇನೆ. ಯಾಕಂದರೆ ಸೊ ಹೋದ ಸರಿ ಟೀಚರ್ಸ್ GPSTR ಕಾಲ್ ಮಾಡಿದಾಗ ಸುಮಾರು 10,000 ಪೋಸ್ಟನ್ನ ಕಾಲ್ ಮಾಡಿತ್ತು. ಆದರೆ ಸಿಕ್ಕಂಥ ಅಭ್ಯರ್ಥಿಗಳೆಷ್ಟು ಸುಮಾರು 9,000 ಸಮಥಿಂಗ್ ಅಷ್ಟೇ. ಅಂದರೆ ರಿಮೈನಿಂಗ್ ಹಾಗೆ ಖಾಲಿ ಉಳಿತು ಬಿಕಾಸ್ ಆಫ್ ಕಟ್ ಆಫ್ ಕ್ಲಿಯರ್ ಮಾಡದೇ ಇರೋಂಥ ಕ್ಯಾಂಡಿಡೇಟ್ಸ್. ಸೊ TETನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಮುಂಬರುವ ನೇಮಕಾತಿಗಳು ತುಂಬಾ ಇದ್ದಾವೆ. ಫಾರ್ ಎಕ್ಸಾಂಪಲ್ GPSTR ಅಂತೂ ಸುಮಾರು 18,000 ಪೋಸ್ಟ್ಗಳನ್ನ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೇನು ಒಳ ಮೀಸಲಾತಿ ಒಂದು ನಡೀತಾ ಇತ್ತು, ಅದು ಕೂಡ ಮುಗಿದೋಯ್ತು. ಸೊ ಇನ್ನೊಂದು ಹಾರ್ಡ್ಲಿ ಮಂತಲ್ಲಿ ನೇಮಕಾತಿ ಪರ್ವನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು ಅನ್ನೋರು ಸೊ ಮೊದಲು TET ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು 2 ತಿಂಗಳಲ್ಲಿ TET ನೋಟಿಫಿಕೇಶನ್ ಆಗೋದಂತೂ ಪಕ್ಕ, ಇದು ಅಧಿಕೃತ ಮಾಹಿತಿ. ಸೊ ಈ ಸರಿ TETಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಅದೇನು ಅಂದರೆ ಈ ಸರಿ TET ಎಕ್ಸಾಮು ಆಫ್ಲೈನ್ ಇರೋದಿಲ್ಲ, ಆನ್ಲೈನ್ ಇರುತ್ತೆ. ಸೊ ಯಾಕೆ ಆನ್ಲೈನ್ ಮಾಡಿದ್ದಾರೆ ಅಂದರೆ ರಿಸಲ್ಟನ್ನು ಫಾಸ್ಟಾಗಿ ಕೊಡೋದಕ್ಕೆ ಮಾಡಿರೋದು. ಸೊ ರಿಸಲ್ಟ್ ಫಾಸ್ಟಾಗಿ ಕೊಟ್ವಿ ಅಂದರೆ ಸೊ ಅವರಿಗೆಲ್ಲ TET ಕ್ಲಿಯರ್ ಮಾಡಿರೋಂಥ ಸರ್ಟಿಫಿಕೇಟು ಕೂಡ ಆನ್ಲೈನಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ನಡೆಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. TET ಕ್ಲಿಯರ್ ಆದಮೇಲೆ GPSTR ಕಾಲ್ ಆಗುತ್ತೆ, HSTR ಕಾಲ್ ಆಗುತ್ತೆ. ಅದಾದಮೇಲೆ ಮತ್ತು ಬೇರೆ ಬೇರೆ ನೋಟಿಫಿಕೇಶನ್ಗಳಿಗೆ TET ಕಂಪಲ್ಸರಿ. ಆಮೇಲೆ ಈ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಸೊಸೈಟಿ ಅಂದರೆ ಕ್ರೈಸ್ ಅವರು ಕೂಡ ಸುಮಾರು 1,600 ಪೋಸ್ಟ್ಗಳನ್ನು ಕಾಲ್ ಮಾಡಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ. ಆಲ್ರೆಡಿ ಅದು ಫೈನಾನ್ಸ್ಗೆ ಹೋಗಿದೆ. ಅಲ್ಲಿಂದ FDಯಿಂದ ಬಂದ ತಕ್ಷಣ ಅಲ್ಲೂ ಕೂಡ ಸುಮಾರು 895 ಪೋಸ್ಟ್ ಏನೋ ಕಾಲ್ ಆಗುತ್ತೆ ಟೀಚಿಂಗು, ನಾನ್ ಟೀಚಿಂಗು ರಿಮೈನಿಂಗ್ 700 ಸಮಥಿಂಗ್. ಸೊ ಟೋಟಲ್ 1,600 ಪೋಸ್ಟ್ಗಳು ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಯಾರೆಲ್ಲ TETನ ಕ್ಲಿಯರ್ ಮಾಡ್ಕೊಂಡಿಲ್ಲ, ಈಗ ಹೊಸದಾಗಿ ಫ್ರೆಷರ್ಸ್ ಯಾರಿದ್ದೀರಿ, B.Edನ್ನು ಇನ್ನೇನು ಮುಗಿಸೋ ಸ್ಟೇಜಲ್ಲಿದ್ದೀರಿ, TET ಪರೀಕ್ಷೆನ ತಪ್ಪದೇ ಬರೀರಿ. ಅದರಿಂದ ಆಗುವಂಥ ಅನುಕೂಲತೆಗಳು ತುಂಬಾ ಇದ್ದಾವೆ. ಯಾಕಂದರೆ ನಿಮಗೆ TET ಓದಬೇಕು ಅಂದರೆ ನೀವೇನಿಲ್ಲ, ಜಸ್ಟ್ 6th ಸ್ಟ್ಯಾಂಡರ್ಡಿಂದ ಏನು 10th PUC ಏನು ಬುಕ್ಸ್ ಬರುತ್ತೆ ಅಷ್ಟು ಬುಕ್ಸನ್ನು ಕ್ಲಿಯರಾಗಿ ನೋಡಿಕೊಂಡ್ರೆ ಸಾಕು. ಆಲ್ಮೋಸ್ಟ್ ನೀವೊಂದು 60ರಿಂದ 70 ಮಾರ್ಕ್ಸ್ ತಗೋಬೋದು. ಇನ್ನೇನು ಕರೆಂಟ್ ಅಫೇರ್ಸು ಕ್ವಶನ್ಸ್ಗಳು ಕೇಳಿರ್ತಾರೆ. ಸೊ ಹಾರ್ಡ್ಲಿ ನೀವು ಒಂದು 90+ ಟಾರ್ಗೆಟ್ ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ಕಟ್ ಆಫನ್ನು ರೀಚ್ ಆಗ್ತೀರಿ. ಇದಿಷ್ಟು TET ಪರೀಕ್ಷೆ. ಸೊ TETಯಿಂದ ಏನೆಲ್ಲ ಅನುಕೂಲತೆಗಳಿದೆ ಅಂತ ತಮಗೆಲ್ಲ ಗೊತ್ತಿದೆ. ನಾನು ಕೂಡ ಒಬ್ಬ ಟೀಚರು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೂ ಕೂಡ ಆಸಕ್ತಿಯನ್ನು ತೋರಿಸ್ತೇನೆ. ಇನ್ನೇನು 2 ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಈ ಸರಿ TET ಪರೀಕ್ಷೆನ ಆನ್ಲೈನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಸಿಲೆಬಸ್ ಬೇಕು ಅಂದರೆ ಅಥವಾ ಸ್ಟಡಿ ಮಟೀರಿಯಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ನನ್ನ ಕೈಯಿಂದ ಆಗೋಷ್ಟು ಎಲ್ಲ ಹೆಲ್ಪನ್ನು ನಾನು ಮಾಡ್ತೀನಿ ಆ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.